ಸಪರೇಟ್ ಈಗ ಟೇಬಲ್ ಕುಟ್ಟಿ ಹೇಳಿದ್ರೆ ಮೇಡಮ್ ನಿಮ್ ಕಡೆಯವರು ಕೂಡ ಯಾಕೆ ಬರ್ತಾರೆ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳಿ ಇದನ್ನ ನಾನ್ ಕೇಳ್ತೀನಿ ಮೇಡಮ್. ನೆಟ್ಟಾರು ಸತ್ತಾಗ ಸುಹಾಸ್ ಸತ್ತಾಗ ಇದೇ ತರ ನಿಮ್ ಸಮುದಾಯ ಟೇಬಲ್ ಕುಟ್ಟಿದ್ರೆ ನಾನು ಒಪ್ಕೋತಿದ್ದೆ. ಇವರು ಕೊಲೆಗಳ ವಿರುದ್ಧವಾಗಿದ್ದಾರೆ ಅಂತ ಹೇಳಿ, ಆಯ್ಕೆಗಳ ವಿರುದ್ಧವಾಗಿ ಅಂತಲ್ಲ. ದಯವಿಟ್ಟು ನನಗೆ ನಿಮ್ಮ ಸಮುದಾಯ ಅಂತ ಹೇಳ್ಬೇಡಿ, ಯಾಕಂದ್ರೆ ನಿಮ್ ಪಾರ್ಟಿ ಮೇಡಮ್, ನಿಮ್ ಪಾರ್ಟಿ ನಾಯಕರು ಯಾಕೆಂತ ಹೇಳಿದ್ರೆ ಎಲ್ಲಾ ಸಮುದಾಯಗಳನ್ನು ಮನುಷ್ಯರ ರೀತಿ ನಾವು ಗ್ರಹಿಸ್ತೀವಿ. ಮಾನವ ಕುಲಂ ತಾನೊಂದೇ ವಲಂ. ಇಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಆದಾಗ ಆಗಿದ್ದು ಅವರೊಬ್ಬ ರೌಡಿ ಶೀಟರ್. ಮತ್ತೆ ಬರೇ ಮುಸಲ್ಮಾನ್ ಫಾಜಿಲ್ ಅನ್ನು ಮಾತ್ರ ಕೊಂದಿದ್ದಲ್ಲ, ಕೀರ್ತಿ ಅನ್ನುವಂತ ಒಬ್ಬ ಹಿಂದೂವನ್ನು ಕೊಂದಿದ್ರು. ಇನ್ನೊಂದು 4 ಗೂಂಡಾ ಆಕ್ಟ್ ಇತ್ತು, ಅವರು ಏನು ಕೈಕಾಲು ಮುರಿತದ ಆಕ್ಟ್ಗಳಲ್ಲಿ ಇತ್ತು, ಅದೆಲ್ಲ ಆಗಿತ್ತು. ಅದ್ರ ಜೊತೆಗೆ ಬೇರೆ ಬೇರೆ ಅದೆಲ್ಲ ಗೂಂಡಾ ಅಂತ ಹಾಕಿರೋದು ಕೂಡ ಬಿಜೆಪಿ ಸರ್ಕಾರನೇ, ಬೇರೆ ಯಾರು ಬಂದು ಹಾಕಿರೋದಲ್ಲ. ಇವರೇ ಪ್ರಚೋದನೆ ಮಾಡ್ತಾರೆ, ಅವ್ರನ್ನ ಹೆಣ ಬೀಳಿಸ್ತಾರೆ, ಅವ್ರಿಗೆ ಗೂಂಡಾ ಆಕ್ಟ್ ಹಾಕ್ತಾರೆ. ಗೂಂಡಾ ಆಕ್ಟ್ ಹಾಕಿ ಅವರಿನ್ನೊಬ್ಬರನ್ನು ಕಂದಾಗ ಯಾರು ಪ್ರತಿಭಟನೆ ಮಾಡಿದ್ರೆ ಹಿಂದೂಗಳ ಮೇಲೆ ಆಕ್ರಮಣ ಅಂತ ಮತ್ತೆ ಇವರು ಪ್ರಚೋದನೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಪೊಲೀಸ್ ವರಿಷ್ಠಾಧಿಕಾರಿ ಅವ್ರನ್ನೆಲ್ಲ ತೆಗೆದು ಸರಿಯಾಗಿ ಕಾರ್ಯನಿರ್ವಹಿಸಿ ಅಂತ ನಾವು ಕಟ್ಟುನಿಟ್ಟಿನ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ರೆ ಮತ್ತೆ ಬಂದು ಬೆದರಿಸ್ತಾರೆ. ಇವ್ರದ್ದು ಚೈನ್ 15 ಜನ ಆಚೆ ಹಾಕಿದ್ರೆ ಮುಸ್ಲಿಂ ಸಮುದಾಯದ 15 ಮುಖಂಡರು ಗಡೀಪಾರ ಆಗಿದ್ದಾರೆ ಸರ್ಕಾರದ ಆದೇಶದ ಪ್ರಕಾರ. ನಿಮ್ಮದೇ ಸರ್ಕಾರದ ಆದೇಶದ ಪ್ರಕಾರ 32 ಜನ ಹಿಂದೂಗಳು, 15 ಜನ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಅಥವಾ ಯಾರೆಲ್ಲ ಆ ಎಲಿಮೆಂಟ್ಸ್ ಇದಾರೋ ಆಚೆ ಹಾಕಿದ್ರ? ಯಾಕೆ ಹೇಳ್ತೀರಿ ಸರ್? ಯಾರೆಲ್ಲ ರೌಡಿ ಕೇಳ್ತಾ ಇದ್ದೀನಿ ಮೇಡಮ್. ನಾನು ಆಗಬೇಕು ಅಂತ 32 ಹಿಂದೂಗಳು, 15 ಜನ ಈ ತರದ ಪ್ರಚೋದನಕಾರಿ ಭಾಷಣ ಮಾಡೋರು ಆಚೆ ಹೋಗ್ಬೇಕು ಅಂತ. ಅದರಲ್ಲಿ ಒಬ್ರು ಬಾಕಿ ಆಗಬಾರ್ದು, ಎಲ್ಲರೂ ಗಡೀಪಾರ ಆಗಬೇಕು ಅಂತ ಅರ್ಜಿ ಹಾಕೋದು, ಸಿಟ್ಟು ಮಾಡ್ಕೊಳ್ಳೋದು, ಪಕ್ಷದ ಮೇಲೆ ಕಿಡಿಕಾರೋದು ಅವ್ರು ಮಾಡ್ಲಿ ಸರ್, ಅವ್ರು ಮಾಡ್ಲಿ, ಅವರ ಬಿಡುಗಡೆಗೆ. ನಿಮ್ಮ ಪಾರ್ಟಿಲೂ ಮಾಡಿದ್ರು ಮೇಡಮ್, ನಿಮ್ಮ ಪಾರ್ಟಿಲೂ ಮಾಡಿದ್ದಾರೆ ಅದನ್ನ. ನಾಯಕರು ಯಾರು ಬಂದು ಹೇಳಿದ್ರು? ಕಾಂಗ್ರೆಸ್ ಬಂದವ್ರನ್ನ ಕ್ಲೇಮ್ ಮಾಡ್ಕೊಳ್ಳುತ್ತಾ, ಇವರು ನಮ್ಮವರು ಅಂತ ಕ್ಲೇಮ್ ಮಾಡ್ಕೊಳ್ಳುತ್ತಾ, ಅಥವಾ ಮುಸ್ಲಿಂ ನಾಯಕರು ಬಂದು ಕ್ಲೇಮ್ ಮಾಡ್ಕೊಳ್ತಾರ? ಅವರವರ ರಕ್ಷಣೆಗೆ ಅವರವ್ರು ಹೇಳ್ಕೊಳ್ತಾರೆ, ಅವ್ರ ಅಪ್ಪ ಅಮ್ಮ ಹೇಳ್ಕೊಳ್ತಾರೆ ನಾವೇನು ಅಪರಾಧ ಮಾಡಿಲ್ಲ. ಒಂದು ನಿಮಿಷ, ಇವರು ಪಾರ್ಟಿಗಳೇ ಬಂದು ಕ್ಲೇಮ್ ಮಾಡ್ಕೊಳ್ತವೆ ರೌಡಿಗಳನ್ನ, ನಮ್ಮ ಕಾರ್ಯಕರ್ತರು. ಇವರ ಧರ್ಮ ರಕ್ಷಣೆಗೆ ನಾನು ಹೇಳುದು, ಹಿಂದೂ ಧರ್ಮದಷ್ಟು ಸೌಹಾರ್ದ ನನಗೆ ನಿಜವಾಗ್ಲೂ ಪ್ರತಿನಿತ್ಯದ ಫೀಲ್ ಆಗುತ್ತೆ. ತಮ್ಮ ಧರ್ಮವನ್ನ ಗೂಂಡಾಗಳು ರೌಡಿಗಳು ಬಂದು ಒತ್ತೆ ಹಿಡಿಯುವಾಗ ಉಳಿದವರು ಮೌನವಾಗಿ ಕೂರ್ತಾರಲ್ಲ, ನಂಗೆ ನಿಜವಾಗ್ಲೂ ಅನ್ಸುತ್ತೆ ಇವರ ಸೌಹಾರ್ದದ ವ್ಯಾಪ್ತಿ. ಉಮೇಶ್ ಸರ್ ನಿವೃತ್ತ SP ಇದ್ದಾರೆ, ಉಮೇಶ್ ಸರ್ ಇದ್ದಾರೆ, ಮಾತಾಡ್ಸ್ಬಿಡ್ತೀನಿ. ವೆಲ್ಕಮ್ ಸರ್, ವೆಲ್ಕಮ್ ನಿಮಗೆ ಒಂದು ಡಿಬೇಟ್ಗೆ. ನನ್ನೊಂದು ಪಾಯಿಂಟ್ ಇದೆ ಉಮೇಶ್ ಸರ್. ಈಗ ನಾನು ಆಡಳಿತಾರೂಢ ಪಕ್ಷದ ಕಡೆಯಿಂದ ಯಾವತ್ತಿಗೆಲ್ಲ CBI ಎನ್ಕ್ವೈರಿ ಕೊಡಿ, ಇನ್ನೊಂದು ಕಡೆ ED ಕೊಟ್ಟುಬಿಡಿ, IT ಕೊಟ್ಟುಬಿಡಿ, ಅವ್ರ ತನಿಖೆ ಮಾಡಬೇಕಾಗಿತ್ತು, ಕೇಂದ್ರ ತನಿಖಾ ಸಂಸ್ಥೆ ಕೊಟ್ಟುಬಿಡಿ ಅಂತೆಲ್ಲ ಹೇಳಿದಾಗ ಸ್ಟೇಟ್ ಕಾಂಗ್ರೆಸ್ ಕಡೆಯಿಂದ ಎಲ್ಲ ನಾಯಕರು ಒಂದೇ ಮಾತು ಹೇಳ್ತಾರೆ, ಯಾಕ್ರಿ ಕರ್ನಾಟಕ ಪೊಲೀಸರಷ್ಟು ದಕ್ಷ ಇನ್ನೊಬ್ಬರಿಲ್ಲ, ಅದ್ಭುತ ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿದೆ ಅಂತ ಹೇಳೋದು. ಸ್ಟ್ಯಾಂಪೀಡ್ ಆದ ತಕ್ಷಣ ನಾನು ಹಿಸ್ಟ್ರಿಲಿ ಕೇಳಿರಲಿಲ್ಲ ಉಮೇಶ್ ಸರ್, ಹಿಸ್ಟರಿಲಿ ಕೇಳಿರಲಿಲ್ಲ, ಬೆಂಗಳೂರಿನ ಕಮಿಷನರ್ ಒಬ್ಬರ ತಲೆದಂಡ ಆಗಿರೋದು ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿ ಇತಿಹಾಸ ರಚನೆ ಮಾಡಿಬಿಟ್ರು. ಈಗ ಯಾವ ತನಿಖೆಯಿಂದ ರಿಪೋರ್ಟ್ ಬಂದಿಲ್ಲ ಇವರಿಗೆ. ಇದಕ್ಕೆ ದಯಾನಂದ ಅವ್ರ ನೇರ ಹೊಣೆ. ಈ ಸ್ಟ್ಯಾಂಪೀಡ್ ಆಗಲಿಕ್ಕೆ ಬೆಂಗಳೂರು ಕಮಿಷನರ್ ನೇರವಾಗಿ ಪಾತ್ರ ವಹಿಸಿದ್ರು, ಲೋಕಲ್ DCP ಪಾತ್ರ ಇತ್ತು, ACP ಪಾತ್ರ ಇತ್ತು, ಇನ್ಸ್ಪೆಕ್ಟರ್ ಸರಿ ಇರಲಿಲ್ಲ ಅಥವಾ ಸಬ್ ಇನ್ಸ್ಪೆಕ್ಟರ್ ಸರಿ ಇರಲಿಲ್ಲ. ಇದೆಲ್ಲವನ್ನು ಅಂದರೆ ಇವರ ರಾಜಕೀಯ ದಾಳಗಳಿಗೆ ಫಸ್ಟ್ ಸಿಗೋದೆ ಇಂಥ ಘಟನೆಗಳಲ್ಲಿ ಪೊಲೀಸ್ ವ್ಯವಸ್ಥೆನಾ ಅಂತ. ರಮಾಕಾಂತ್ ನೋಡಿ, ಒಂದೇ ದಿವಸದಲ್ಲಿ 3 ಕಡೆ ಬಂದೋಬಸ್ತುಗಳು, ಬಹಳ ಯೂಜ್ ಬಂದೋಬಸ್ತು, ರಾತ್ರಿ ನಡೆದಂತ ಬಹಳ ಭಯಂಕರವಾದಂತ ಬಂದೋಬಸ್ತ್ ನಡೆದಿತ್ತು. ಅದಕ್ಕೆ ಕಂಟಿನ್ಯೂಯೇಷನ್ ಆಗಿ ಇಂತ ಒಂದು ದೊಡ್ಡ ಕಾರ್ಯಕ್ರಮನ ಯಾವಾಗ ಹಮ್ಮಿಕೊಂಡ್ರು ಅವಾಗ್ಲೇನೆ ಇವ್ರು ಫೇಲ್ಯೂರ್ ಆಗ್ಬಿಟ್ರು. ಯಾವ ಕಾರಣಕ್ಕೂ ಬಂದೋಬಸ್ತ್ ಮಾಡೋಕ್ ಆಗುದಿಲ್ಲ. ಇವ್ರು ಏನೇ ಮಾಡಿದ್ರು ಯಾವ ಕಾರಣಕ್ಕೂ ಬಂದೋಬಸ್ತ್ ಮಾಡ್ಬೇಕು ಅಂತಂದ್ರೆ ಅವನ್ನೆಲ್ಲ ಕರ್ಸದವ್ರಿಗೆಲ್ಲ ಟ್ಯೂಟ್ ಮಾಡ್ಬೇಕು, ಏನ್ ಕೆಲಸ ಅಂತ ಹೇಳ್ಬೇಕು, ಅವನ್ನೆಲ್ಲ ಕರ್ಸಿ ಪೋಸ್ಟಿಂಗ್ ಕೊಡ್ಬೇಕು. ಮಿನಿಮಮ್ 12 hours 13 hours ಬೇಕು ಬರೀ ಡ್ಯೂಟಿಗಳು ಹಂಚೋದಕ್ಕೆ ಅವ್ರಿಗೆ, ನೀವ್ ಎಲ್ಲೆಲ್ಲಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಅಂತ. ದಿಸ್ ಇಸ್ ನಾಟ್ ಎನ್ ಆರ್ಡಿನರಿ ಬಂದೋಬಸ್ತ್, ದಿಸ್ ಇಸ್ ಬಹಳ ಯೂಜ್ ಬಂದೋಬಸ್ತ್ ಇದು. ಆ ಕಾರಣಕ್ಕೆ ಅವತ್ತೊಂದ್ ದಿವಸ ಏಕಾಏಕಿ ಅವತ್ತೊಂದ್ ರಾತ್ರಿ ನಡೆದಂತ ವಿಜೃಂಭಣೆ ಇದೆ. ಅವರು ಆಗ್ಲೇ ಬೀದಿಲಿರೋ ನಾಯಿಗಳನ್ನೆಲ್ಲ ಎತ್ಕೊಂಡೆಲ್ಲ ಕುಣಿತಾ ಇದ್ರು. ಆವಾಗ್ಲೇನೆ ಗೊತ್ತಾಗ್ತಾ ಇತ್ತು ನಾಳೆ ಬೆಳಗ್ಗೆ 5 ಲಕ್ಷ ಜನ ಸೇರ್ತಾರೆ ಅಂತ. ರಮಾಕಾಂತ್ ನೋಡಿ, ಕಡ್ಲೆಕಾಯಿ ಮಾರೋರು, ಸೌತೆಕಾಯಿ ಮಾರೋರೆ ಸುಮಾರು 2-3 ಸಾವಿರ ಜನ ಸೇರ್ಕೊಂಡಿದ್ರಲ್ಲಿ. ಅಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಇದೆ ಅಷ್ಟ್ ಜನಕ್ಕೆ ಇಷ್ಟ್ ಜನ ಬರ್ತಾರೆ ಅಂದ್ಬಿಟ್ಟು ಅಂತ ಹೇಳಿ, ಇಷ್ಟ್ ಕಡ್ಲೆಕಾಯಿ ಮಾರ್ಬೋದು, ಸೌತೆಕಾಯಿ ಮಾರ್ಬೋದು ಅಂತ ಅನ್ನುವಂತ ಇನ್ಫಾರ್ಮೇಶನ್ ಅವ್ರಿಗಿದೆ. ಅಂದ್ರೆ ಏನು ಅಸೆಸ್ಮೆಂಟ್ ಮಾಡ್ಕೊಂಡು ಇದು ಹೇಗಾಗಿದೆ ಅಂದ್ರೆ ಉಮೇಶ್ ಸರ್ ಈಗ ಇದು ಹೇಗಾಗಿದೆ ಅಂದ್ರೆ ಪೊಲೀಸರಿಗೆ ಜಾಸ್ತಿ ಆಸೆ ಐತೇನೋ ಈ ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ, ತುದಿಗಾಲಲ್ಲಿ ನಿಂತಿದ್ದೇನೋ ಪೊಲೀಸರು, ಅವ್ರಿಗೆ ಕಾರ್ಯಕ್ರಮ ಬೇಕಾಗಿತ್ತು, ಈ ಒಂದು ವಿಕ್ಟ್ರಿ ಪರೇಡ್ ಅವ್ರಿಗೆ ಜಾಸ್ತಿ ಆಸಕ್ತಿ ಇತ್ತು ಅನ್ನೋ ಥರದಲ್ಲಿ ಪೊಲೀಸರನ್ನ ಬ್ಲೇಮ್ ಮಾಡ್ತಾರೆ. ಇವರಿಂದಾನೇ ಆಗಿದ್ದು ಅನ್ನೋದು ರೀತಿಯಲ್ಲಿ ಎಷ್ಟು ಮಟ್ಟಿಗೆ ನಿಜ ಇದು ಅಂತ?
ಇಲ್ಲ, ಟೋಟಲಿ ಈ ಕಾರ್ಯಕ್ರಮವನ್ನ ಮಾಡಿದ್ರೆ ಫೇಲ್ಯೂರ್ ಅಂತಾನೆ ಗೊತ್ತು. ನಾನೊಬ್ಬ ಎಕ್ಸ್ಪೀರಿಯನ್ಸ್, ನಾನು 30 ವರ್ಷ ಬೆಂಗಳೂರು ಸಿಟಿ ಕೆಲಸ ಮಾಡಿದ್ದೀನಿ. ಯಾವ ಕಾರಣಕ್ಕೂ ಬಂದೋಬಸ್ತ್ ಮಾಡೋಕ್ ಆಗುದಿಲ್ಲ ರಮಕ್ಕ. ತಮಾಷೆ ಮಾತೆಲ್ಲ ಅದು 3 ಕಡೆ, ಮತ್ತೆ ಇಡೀ ರಾತ್ರಿ, ಹಿಂದಿನ ರಾತ್ರಿ ಎಲ್ಲ ಅವರೆಲ್ಲ ಕೆಲಸದಲ್ಲಿ ತೊಡ್ಕೊಂಡು ಹೋಗಿರೋದೇ. ಅವರೆಲ್ಲ ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಹೋಗಿದ್ದಾರೆ. ಯಾಕೆ ಬಂದೋಬಸ್ತ್ ಮಾಡ್ಬಿಡ್ತೀರಿ? ಹೆಂಗ್ ಕರೆದು ಬಿಡ್ತೀರಿ ಅವ್ರನ್ನೆಲ್ಲ? ರಾತ್ರಿ ಎಲ್ಲ ಇಡೀ ರಾತ್ರಿ ಎಲ್ಲಾರನ್ನೂ ಡ್ರಾ ಮಾಡ್ಬಿಟ್ಟಿರ್ತೀವಿ ನಾವು ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥವ್ರನ್ನ. ಒಬ್ಬರು ಬಿಟ್ಟಿರುವುದಿಲ್ಲ, ಮೇಲಿಂದ ಆದೇಶ ಹಂಗೆ ಬಂದಿರುತ್ತೆ. ಸೆಂಟ್ರಿ ಬಿಟ್ಟು ಎಲ್ರೂ ಸಹ ರಸ್ತೆನಲ್ಲಿ ಇರ್ಬೇಕು. ಇವಾಗ ರಾಯಲ್ ಚಾಲೆಂಜ್ ಇದು IPL ಕಪ್ ಗೆದ್ದಿದ್ದಾರೆ, ವಿಜಯೋತ್ಸವಗಳಾಗ್ತವೆ, ಸ್ಟೋನ್ ಪೆಲ್ಟಿಂಗ್ ಆಗ್ತವೆ, ಮತ್ತೆ ಆರ್ಸನ್ಸ್ ಆಗ್ತದೆ, ಮತ್ತೆ ರಸ್ತೆನೆಲ್ಲ ಆಕ್ಸಿಡೆಂಟ್ ಗಳಾಗ್ತವೆ. ಯಾವ ಕಾರಣಕ್ಕೂ ಒಬ್ಬ ಬಿಟ್ಟು ಯಾರೂನು ಸಹ ಇರಬಾರ್ದು. ಇದೇ ತರ ಸಂದೇಶಗಳು ಬಂದಿರ್ತವೆ. ಹಾಗಿದ್ದಾದ್ಮೇಲೆ ನೆಕ್ಸ್ಟ್ ಡೇ ಹೆಂಗ್ ಬಂದು ಏಕಾಏಕಿ ಆ ಪೊಲೀಸರುಗಳು ಬೆಳಗ್ಗೆ 6 ಗಂಟೆ ಬರ್ತಾರಲ್ವಾ ಅವರು, ಅವ್ರೇನು ಆಕಾಶದಿಂದ ಹಾಕೊಂಡ್ಬಿಡ್ತಾರ ಪೊಲೀಸರುಗಳು? ಹೆಂಗ್ ಡ್ಯೂಟಿ ಮಾಡ್ಬಿಡಕ್ಕಾಗ್ತದೆ? 12 ಗಂಟೆ ಅವರಲ್ಲಿ ಯಾವ ತರ ಪ್ರಿಪರೇಷನ್ ಮಾಡ್ಕೊಬಿಡಕ್ಕಾಗ್ಬಿಡ್ತದೆ? ಇಲ್ಲಿ ಅಲ್ಲಿ ಫೇಲ್ಯೂರ್ ಅಲ್ವಾ? ಕರೆಕ್ಟ್. ನಾನು ಮಾತಾಡ್ತೀನಿ ಸರ್, ಮತ್ತಷ್ಟು ಮಾತಾಡ್ತೀನಿ.